ಕೊಪ್ಪಳ ಜಿಲ್ಲೆಯ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಹುಲಿಗೆಮ್ಮ ದೇವಿ ಕ್ಷೇತ್ರದಲ್ಲಿ ನಿನ್ನೆ ಸಂಜೆ ತುಂಗಭದ್ರಾ ಆರತಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಹುಲಿಗೆಮ್ಮ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮೊದಲ ಬಾರಿಗೆ ಕಾಶಿ ಮಾದರಿಯಲ್ಲಿ ನಡೆದ ತುಂಗ ಆರತಿಗೆ ಅಪಾರ ಭಕ್ತರು ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಪಂಚಮಸಾಲಿ ಜಗದ್ಗುರು ಪೀಠದ ಹರಿಹರದ ವಚನಾನಂದ ಸ್ವಾಮಿ ಮತ್ತು ನಾಗಭೂಷಣ್ ಶಿವಾಚಾರ್ಯ, ಮಾಜಿ ಸಂಸದ ಕರಡಿ ಸಂಗಣ್ಣ, ಮಾಜಿ ಶಾಸಕ ಕೆ ಬಸವರಾಜ ಹಿಟ್ನಾಳ್, ಹುಲಿಗೆಮ್ಮ ದೇವಿ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ದೂರದರ್ಶನದೊಂದಿಗೆ ನಾಗಭೂಷಣ್ ಶಿವಾಚಾರ್ಯ ಕಾಶಿ ಮಾದರಿಯಲ್ಲಿ ನಡೆದ ತುಂಗಭದ್ರಾ ಆರತಿ ಅದ್ದೂರಿಯಾಗಿ ನೆರವೇರಿತು ಎಂದು ಹೇಳಿದರು. ಬಹಳ ಸಂತೋಷವಿದೆ. ಈ ಒಂದು ನಭೂತೋ ನಭಿಷತಿ ಎನ್ನುವ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಸುವರ್ಣಾಕ್ಷರದಲ್ಲಿ ಇತಿಹಾಸದಲ್ಲಿ ಬರೆಯುವಂತ ಈ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನೋಡಿ ಬಹಳ ಸಂತೋಷವಾಗಿದೆ. ವಚನಾನಂದ ಸ್ವಾಮಿ, ಭದ್ರೆಯ ತಟದಲ್ಲಿ ತುಂಗ ಆರತಿ ಉತ್ಸವ ನಿರ್ವಿಘ್ನವಾಗಿ ನೆರವೇರಿತು. ತುಂಗಭದ್ರೆ ನಿರಂತರವಾಗಿ ಹರಿಯಲಿ, ರೈತರ ಬದುಕು ಹಸನಾಗಲಿ ಎಂದು ಅವರು ಆಶಿಸಿದರು. ಬಹಳ ಅಪಾರವಾದ ಶಕ್ತಿ, ಅಂತವಳ ಆಶೀರ್ವಾದ ಈ ಭಾಗ ಸದಾಕಾಲ ಇರಲಿ, ಭಕ್ತರೆಲ್ಲರೂ ಉದ್ಧಾರ ಆಗಲಿ, ನಿರಂತರವಾಗಿ ತುಂಗಭದ್ರೆ ಹರಿತಾ ಇರಲಿ, ನಮ್ಮ ರೈತರ ಬದುಕನ್ನು ಹಸನ ಮಾಡಿ ಅಂತ ಹಾರೈಸಿ. ಪ್ರಕಾಶ್ ರಾವ್, ತುಂಗ ಆರತಿಯಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗಲಿ, ಭದ್ರೆಯು ಈ ಭಾಗಕ್ಕೆ ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದರು. ಶಿವಮೊಗ್ಗ ಭದ್ರಾ ನದಿ ಮತ್ತು ತುಂಗಾ ನದಿಯಿಂದ ಹೊರಟು ಆಂಧ್ರದವರೆಗೂ ಸಹ ಹರಿತದೆ. ಈ ಒಂದು ತುಂಗಭದ್ರೆಯು ಈ ಒಂದು ನಮ್ಮೆಲ್ಲ ರೈತರಿಗೆ ಮತ್ತು ಸಮಸ್ತ ನಾಡಿಗೆ ಒಳ್ಳೆಯದನ್ನು ಉಂಟು ಮಾಡಲಿ. ಸ್ಥಳೀಯರಾದ ರಶ್ಮಿ ರಾಜಶೇಖರ್ ಹಿಟ್ನಾಳ್, ಆರತಿಯಿಂದ ಎಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು. ಎಂಪಿಗಳು ಮತ್ತು ಊರಿನ ಸಮಸ್ತ ಜನರು ದೇವಿಯ ಒಂದು ಪೂಜೆಗೋಸ್ಕರ ಶ್ರಮಿಸಿದ್ದಾರೆ. ಅದರ ಫಲ ಇವತ್ತು ಅತ್ಯಂತ ಉನ್ನತವಾಗಿ ತುಂಗಭದ್ರಾ ಆರತಿ ನೆರವೇರಿದೆ.